ನಮಸ್ತೆ. ಎಲ್ಲರಿಗೂ ಜೀವನ ಯೋಗದಿಂದ ಶುಭಾಶಯಗಳು. ಇವತ್ತು ಬಹುತೇಕ ಎಲ್ಲರ ಸಮಸ್ಯೆ ನಿದ್ರಾಹೀನತೆ. ಮೊದಲಿಗೆ ನಿದ್ರೆ ಅಂದರೆ ಏನು ಆಲೋಚನೆ ಮಾಡೋಣ. ನಿದ್ರೆ ಅಂದರೆ ಏನು? ಆಲೋಚನೆ ಇಲ್ಲದೇ ಇರೋ ಅವಸ್ಥೆಯೇ ನಿದ್ರೆ ಅಲ್ವಾ? ಕನಸು ಅಂದರೆ ಏನು? ನಿದ್ರೆಯಲ್ಲೂ ಆಲೋಚನೆ ಇದ್ದರೆ ಅದನ್ನು ಕನಸು ಅಂತ ಕರೀತಾರೆ. ಧ್ಯಾನ ಅಂದರೆ ಏನು? ಎಚ್ಚರವಾಗಿ ನಿದ್ರೆ ಮಾಡೋದು. ಈ ಧ್ಯಾನದಲ್ಲೂ ಮತ್ತು ನಿದ್ರೆಯಲ್ಲೂ ಒಂದು ವಿಷಯ ಸಮವಾದದ್ದು, ಅದು ಆಲೋಚನೆ ಇಲ್ಲದೇ ಇರುವ ಅವಸ್ಥೆ. ಆದರೆ ನಿದ್ರೆಗೂ ಮತ್ತು ಧ್ಯಾನಕ್ಕೂ ಒಂದು ಚಿಕ್ಕ ವ್ಯತ್ಯಾಸ ಇದೆ. ನಿದ್ರೆಯಲ್ಲಿ ನಮಗೆ ಆ ಅವಸ್ಥೆ ಅನುಭವಕ್ಕೆ ಬರೋದಿಲ್ಲ, ಅಜ್ಞಾನ, ತಮಸ್ಸು. ಧ್ಯಾನದಲ್ಲಿ ಎಚ್ಚರವಾಗಿ ಆಲೋಚನೆ ಇಲ್ಲದೇ ಇರುವ ಆನಂದವನ್ನು ನಾವು ಅನುಭವಿಸ್ತೀವಿ. ಎಷ್ಟು ಚಂದ ಅಲ್ವಾ? ಹಾಸಿಗೆಯಲ್ಲಿ ಮಲ್ಕೊಂಡು ನಿದ್ರೆ ಬರಲ್ಲ ಅಂದರೆ ಕಾರಣ ಮೊಬೈಲ್ ಯೂಸ್ ಮಾಡೋದು, ಊಟ ಮಾಡಿದ ತಕ್ಷಣ ಹಾಸಿಗೆಗೆ ಹೋಗಿ ಮಲ್ಕೊಳ್ಳೋದು, ಇನ್ನು ಹಲವು ಕಾರಣಗಳು. ನಿದ್ರೆ ಚೆನ್ನಾಗಿ ಮಾಡಬೇಕಾ? ಒಂದು 4-5 ಟಿಪ್ಸ್ನ ಹೇಳ್ತೀನಿ, ಇದನ್ನು ಫಾಲೋ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನಾನು ಇವತ್ತು ಹೇಳಿಕೊಡುವ ಒಂದು 3 ಯೋಗದ ಅಭ್ಯಾಸಗಳನ್ನು ಮಾಡಿಕೊಳ್ಳಿ. ನಿದ್ರಾಹೀನತೆ ಕಡಿಮೆ ಆಗುತ್ತೆ. 1, ರಾತ್ರಿ ಫಲಹಾರವನ್ನು ಮಾಡಿ. ಫಲಹಾರ ಅಂದರೆ ಇಡ್ಲಿ, ವಡೆ, ಚಪಾತಿ, ದೋಸೆ ಅಲ್ಲ, ಹಣ್ಣು. ಸಹಜವಾಗಿ ಜೀರ್ಣ ಆಗುವ ಹಣ್ಣನ್ನು ಹೆಚ್ಚಿಕೊಂಡು ತಿನ್ನೋದು ಒಳ್ಳೆಯದು. ಅದು ನೀವು 9 ಗಂಟೆಗೆ ನಿದ್ರೆ ಮಾಡ್ತೀರಿ ಅಂದರೆ 2 ಗಂಟೆ ಮುಂಚಿತವಾಗಿ, 10 ಗಂಟೆಗೆ ನಿದ್ರೆ ಮಾಡ್ತೀರಾ ಅಂದರೆ 8 ಗಂಟೆಗೆ ಹಣ್ಣನ್ನು ತಿಂದು ಮುಗಿಸ್ಬೇಕು. ಆ ಲಾಸ್ಟ್ 2 ಗಂಟೆ ಏನಿದೆ, ಯಾವುದೇ ಆಹಾರವನ್ನು ಹೊಟ್ಟೆಗೆ ಹಾಕಬಾರ್ದು. 2ನೇದು, ಮಲಗಲಿಕ್ಕೆ ಒಂದು 2-3 ಗಂಟೆ ಮುಂಚಿತವಾಗಿ ಯಾವುದೇ ಸ್ಕ್ರೀನನ್ನು ನೋಡಬಾರ್ದು. ಅದು ಟಿ ವಿ ಆಗ್ಬೋದು, ಮೊಬೈಲ್ ಆಗ್ಬೋದು, ಎರಡನ್ನೂ ಕೂಡ ನೋಡಬಾರ್ದು. ಮತ್ತು 8 ಗಂಟೆ ಆದ ಮೇಲೆ ಮನೆಯಲ್ಲಿ ವೈಟ್ ಲೈಟನ್ನು ಹಾಕಬೇಡಿ. ಮನೆಯಲ್ಲಿ ಯೆಲ್ಲೋ ಲೈಟ್ ಸಿಗುತ್ತೆ, ಅದನ್ನು ವಾರ್ಮ್ ಲೈಟ್ ಅಂತ ಕರೀತಾರೆ, ಅದನ್ನು ಹಾಕಿಕೊಳ್ಳಿ. ಮತ್ತು ಸಾಧ್ಯವಾದಷ್ಟು ಮಲಗುವ ಕೊಠಡಿ ಕತ್ತಲಾಗಿದ್ದರೆ ತುಂಬ ಒಳ್ಳೆಯದು. ಇದರ ಒಟ್ಟಿಗೆ ವಿಶೇಷವಾಗಿ ಒಂದು ಎಳ್ಳೆಣ್ಣೆ ಅಥವಾ ತುಪ್ಪದ, ದೇಸಿ ಹಸುವಿನ ತುಪ್ಪದ ದೀಪ ಅಥವಾ ಕೋಲ್ಡ್ ಪ್ರೆಸ್ಡ್ ಅಥವಾ ಗಾಣದ ಎಣ್ಣೆ ಅಂತ ಏನು ಕರೀತಾರೆ, ಆ ಎಳ್ಳೆಣ್ಣೆ, ಅದರಲ್ಲಿ ಒಂದು ಬದಿಯಲ್ಲಿ ದೀಪವನ್ನು ಹಚ್ಚಿಟ್ಟಬೇಕು. ಇದಿಷ್ಟು ಮಾಡಿಕೊಂಡು ಹಾಸಿಗೆಯಲ್ಲಿ ಕೂತುಕೊಂಡು ಆ ದೀಪವನ್ನೇ ನೋಡ್ತಾ ನಿಧಾನವಾಗಿ ಆ ದೀಪದಲ್ಲೇ ಲೀನ ಆಗುವ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ಇದು ಮನಸ್ಸನ್ನು ಶಾಂತಗೊಳಿಸುತ್ತೆ. ಅವಕಾಶ ಇದ್ದರೆ ಊಟಕ್ಕಿಂತ ಮುಂಚಿತವಾಗಿ ಸ್ನಾನ ಮಾಡಿಕೊಳ್ಳಿ. ಊಟ ಆದ ಮೇಲೆ ಸ್ನಾನವನ್ನು ಮಾಡಬೇಡಿ. ಇದಾದ ಮೇಲೆ ನಿಮ್ಮ ಹಾಸಿಗೆಯಲ್ಲಿ ನೀವು ಕೂತ್ಕೊಂಡು ಈ ಥರ ಸಮಸ್ಥಿತಿಯಲ್ಲಿ ಕೂತ್ಕೊಳ್ಳಿ. ಬಲಗಾಲನ್ನು ಎತ್ತಿ ಎಡತೊಡೆಯ ಮೇಲೆ ಹಾಕಬೇಕು. ನಿಮ್ಮ ಎಡ ಹಿಮ್ಮಡಿ ನಿಮ್ಮ ಬಲ ಹಿಮ್ಮಡಿ ನಿಮ್ಮ ಎಡ ತೊಡೆ ಸಂದಿಗೆ ಪ್ರೆಸ್ ಆಗಬೇಕು. ಹೀಗೆ ಮಾಡಿಕೊಂಡು ನಿಮ್ಮ 2 ಕೈಗಳನ್ನು ತೊಡೆಯ ಮೇಲೆ ಹೀಗೆ ಇಟ್ಟುಕೊಂಡು ನಿಮ್ಮ ಉಸಿರನ್ನು ನಿಧಾನವಾಗಿ ಗಮನಿಸಿ, ನಿಮ್ಮ ಮನಸ್ಸನ್ನು ಗಮನಿಸಿ, ಇಡೀ ನಿಮ್ಮ ದೇಹವನ್ನು ಗಮನಿಸಿ. ಆಮೇಲೆ ಷಣ್ಮುಖಿ ಮುದ್ರೆ ಅಂತ ನಾನು ಹೇಳಲಿಕ್ಕೆ ಬರೋದಿಲ್ಲ, ಅದನ್ನು ಸರಿಯಾಗಿ ನಿಮ್ಮ ಗುರುಗಳಿಂದ ಕಲಿತ್ಕೊಳ್ಳಿ. ಆದರೆ ಒಂದು ಹಸ್ತದ ಚಿಕ್ಕ ಒಂದು ಮುದ್ರೆಯನ್ನು ಹೇಳ್ಕೊಡ್ತೀನಿ ನಾನು ಇವತ್ತು. ಇದನ್ನು ಭ್ರಾಮರಿ ಪ್ರಾಣಾಯಾಮ ಅಂತ ಕರೀತಾರೆ. ದುಂಬಿ ಸೌಂಡ್ ಮಾಡೋ ಥರ ಸೌಂಡ್ ಮಾಡಬೇಕು. ಈ ಹೆಬ್ಬೆಟ್ಟಿಂದ ನಿಧಾನವಾಗಿ ನಿಮ್ಮ ಕಿವಿಯನ್ನು ಮುಚ್ಕೋಬೇಕು. ಈ 2 ಬೆರಳುಗಳನ್ನು ಕಣ್ಣ ಮೇಲೆ ಇಟ್ಕೊಳ್ಳಿ. ಮತ್ತು ಇದು ಮೂಗತ್ರ ಬರಲಿ. ಹೀಗೆ ಕಣ್ಣನ್ನು ಒತ್ತಬಾರ್ದು. ಕಣ್ಣಿನ ಮೇಲೆ ಮಕ್ಕಳ ಕಣ್ಣನ್ನು ಮುಟ್ಟಬೇಕಾದ್ರೆ ಎಷ್ಟು ಸೂಕ್ಷ್ಮವಾಗಿ ಮುಟ್ತೀರಿ ಆ ಥರ ಸುಮ್ಮನೆ ಕಣ್ಣ ಮೇಲೆ ಇರಬೇಕು. ನಿಮ್ಮ ಕೈಯಿನ ಬೆರಳಿನ ಆ ಬೆಚ್ಚಗಿನ ಅನುಭವ ಕಣ್ಣಿಗೆ ಆಗಬೇಕು. ಆಮೇಲೆ ದೀರ್ಘವಾಗಿ ಉಸಿರನ್ನು ತಗೊಂಡು ಆ ಉಸಿರು ಕೊನೆ ಆಗೋ ತನಕ ದುಂಬಿಯಂತೆ ಸೌಂಡ್ ಮಾಡಬೇಕು. ಈ ಥರ ಎಷ್ಟಾಗತ್ತೋ ಅಷ್ಟು ದೀರ್ಘವಾಗಿ ಹಮ್ ಮಾಡಬೇಕು. ಪುನಃ ಉಸಿರನ್ನು ತೆಗೆದುಕೊಳ್ಳಿ. ಪೂರಕ ಎಷ್ಟು ದೀರ್ಘ ಆಗುತ್ತೋ ಅಷ್ಟು ದೀರ್ಘವಾಗಿ ಹಮ್ ಮಾಡಬೇಕು.
ಈ ಥರ ನಿರಂತರವಾಗಿ ಇದನ್ನು ಮಾಡೋದ್ರಿಂದ ಮನಸ್ಸು ಶಾಂತ ಆಗ್ತದೆ ಮತ್ತು ಉಸಿರಾಟದ ಏನು ಸಮಸ್ಯೆ ಅದು ಕಡಿಮೆ ಆಗ್ತದೆ, ನಿದ್ರೆ ಚೆನ್ನಾಗಿ ಬರ್ತದೆ. ಇದನ್ನು ಒಂದು 10 ಸರಿ, 20 ಸರಿ, 50 ಸರಿ, 60 ಸರಿ, ಇಲ್ಲ ಒಂದು 5ರಿಂದ 15 ನಿಮಿಷ ಇದನ್ನು ನೀವು ಮಾಡ್ತಾ ಹೋದರೆ ಮನಸ್ಸು ಶಾಂತ ಆಗ್ತದೆ. ವಿಶ್ರಾಂತಿ. ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ನಿಧಾನವಾಗಿ ಬಿಟ್ಟು ನಿಮ್ಮ ತೊಡೆಯ ಮೇಲೆ ಕೈಯನ್ನು ಇಟ್ಕೊಳ್ಬೇಕು. ತೊಡೆಯ ಮೇಲೆ ಕೈಯನ್ನು ಇಟ್ಕೊಂಡು ಕೈಯನ್ನು ರಬ್ ಮಾಡಬೇಕು ಚೆನ್ನಾಗಿ. ಹೀಗೆ ಕೈಯನ್ನು ಉಜ್ಜಬೇಕು. ಕೈಯನ್ನು ಉಜ್ಜಬೇಕಾದ್ರೆ ನಿಮ್ಮ ಹಸ್ತದ ನಡುವೆ ಒಂದು ಶಕ್ತಿ ಉತ್ಪಾದನೆ ಆಗುತ್ತೆ, ಬೆಚ್ಚಗಿನ ಶಕ್ತಿ. ಅದನ್ನು ಕಣ್ಣು ಮುಂದೆ ಇಟ್ಟು ನಿಧಾನವಾಗಿ ಕಣ್ಣನ್ನು ಬಿಡಬೇಕು. ಭ್ರಾಮರಿ ಪ್ರಾಣಾಯಾಮವನ್ನು ಒಂದು 5ರಿಂದ 15 ನಿಮಿಷ ಮಾಡಿ. ಇದಾದ ಮೇಲೆ ಇನ್ನೊಂದು ಸರಳವಾದ ಆಸನ, ಆದರೆ ಇದನ್ನು ಯಾರು ಗರ್ಭಿಣಿಯರಿದ್ದೀರಾ, ಯಾರಿಗೆ ಹೊಟ್ಟೆಯಲ್ಲಿ ಆಪ್ರೇಷನ್ ಆಗಿ ಇನ್ನು ಸ್ಟಿಚಸ್ ಇದೆ ಅಥವಾ ಪೀರಿಯಡ್ಸ್ ಆಗ್ತಾಯಿದೆ ಅವರೆಲ್ಲ ಇದನ್ನು ಮಾಡಬೇಡಿ. ಬೇರೆ ಎಲ್ಲರೂ ಕೂಡ ಇದನ್ನು ಮಾಡ್ಬೋದು. ನಿಧಾನವಾಗಿ 2 ಕಾಲುಗಳನ್ನು ಮುಂದಕ್ಕೆ ಚಾಚಿ, ಪೂರಕ ಉಸಿರು ತಗೊಂಡು ಕಾಲನ ಹಿಂದಕ್ಕೆ, ಬಲಗಾಲನ ಹಿಂದಕ್ಕೆ ಇಡಿ. ಹಾಗೆ ರೇಚಕ, ಪೂರಕ ಎಡಗಾಲನ ಹಿಂದಕ್ಕೆ ಇಟ್ಕೊಳ್ಳಿ. ವಜ್ರಾಸನದಲ್ಲಿ ಕೂತ್ಕೊಳ್ಳಿ. ವಜ್ರಾಸನದಲ್ಲಿ ಕೂತಾಗ ಗಮನಿಸಿ, ನಿಮ್ಮ ಕಾಲಿನ ಹೆಬ್ಬೆರಳು 2 ಈಗ ಟಚ್ ಆಗಿರಬೇಕು. ಇಲ್ಲಿ ಒಂದು ಟ್ರಯಾಂಗಲ್ ಫಾರ್ಮ್ ಆಗುತ್ತೆ. ಹಾಗೆ ಮುಂದುಗಡೆ ನಿಮ್ಮ ಕಾಲಿನ ಮುಂದುಗಡೆ ಭಾಗ ಇದು ಮಂಡಿ ಜಾಯಿಂಟ್ ಆಗಿರಬೇಕು. ಹಿಂದೆ ಹೆಬ್ಬೆರಳು ಜಾಯಿಂಟ್ ಆಗಿರಬೇಕು. ಬೆನ್ನು ಹುರಿ ನೆಟ್ಟಗಿರಬೇಕು. ನಿಧಾನವಾಗಿ ಈಗ ಉಸಿರು ತಗೊಳ್ತಾ ಕೈಯನ್ನು ಮೇಲಕ್ಕೆ ಎತ್ತಿ, ಎಷ್ಟಾಗುತ್ತೋ ಅಷ್ಟು ಮೇಲಕ್ಕೆ ಎತ್ತಿ, ಕುತ್ತಿಗೆಯನ್ನು ಮೇಲೆ ಮಾಡಿ, ಸ್ಪೈನ್ ಸ್ಟ್ರೆಚ್ ಮಾಡಿ, ನಿಧಾನವಾಗಿ ಕೈಗಳನ್ನು ಮುಂದಕ್ಕೆ ತನ್ನಿ ಉಸಿರು ಬಿಡ್ತಾ. ಹಾಗೆ ಕೈ ಹಿಂದಕ್ಕೆ ಹೋಗಬೇಕು. ನಿಮ್ಮ ಹಣೆಯನ್ನು ಭೂಮಿಗೆ ಟಚ್ ಮಾಡಿ. ಬಾಲಾಸನ, ಮಕ್ಕಳ ಥರ ಕೈ ಹಿಂದೆ ಇಟ್ಕೋಬಾರ್ದು, ಕೈಯನ್ನು ಭೂಮಿಗಿಡಿ. ತುಂಬ ಸರಳ. ನಿಮ್ಮ ಹಣೆಯನ್ನು ಭೂಮಿಗೆ ಸ್ಪರ್ಶ ಮಾಡಿ. ಆ ಥರ ಇಲ್ಲಿ ಇದು ಮಾಡಬೇಕಾದ್ರೆ ಹೊಟ್ಟೆ ಇದ್ದರೆ ಸ್ವಲ್ಪ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಎಷ್ಟಾಗುತ್ತೋ ಅಷ್ಟು ಬಗ್ಗಿ, ಯಾರಿಗೆ ಸಂಪೂರ್ಣ ಬಗ್ಲಿಕ್ಕಾಗುತ್ತೆ ಅವರು ಸಂಪೂರ್ಣವಾಗಿ ಬಗ್ಗಿ. ಈಗ ಬಗ್ಗಿದಾಗ ಇಡೀ ದೇಹದ ಎಲ್ಲ ಬ್ಲಡ್ ಸರ್ಕ್ಯುಲೇಷನ್, ರಕ್ತ ಸಂಚಾರ ಮೆದುಳಿಗೆ ಆಗುತ್ತೆ. ಇದರಿಂದ ಮುಖದ ಕಾಂತಿ ವರ್ಧಿಸುತ್ತೆ. ಕೂದಲು ಉದುರ್ತಾ ಇದ್ದರೆ ಕೂದಲು ಉದುರೋದು ಕಡಿಮೆ ಆಗುತ್ತೆ. ಕೂದಲು ಬಿಳಿ ಆಗ್ತಾ ಇದ್ದರೆ ಕೂದಲು ಬಿಳಿ ಆಗೋದು ಕಡಿಮೆ ಆಗ್ತದೆ. ಕಣ್ಣಿಗೆ ಶಕ್ತಿಯನ್ನು ಕೊಡ್ತದೆ. ಇಡೀ ಮುಖದ ಸ್ನಾಯುಗಳಿಗೆ ಶಕ್ತಿಯನ್ನು ಕೊಡ್ತದೆ. ಮೆದುಳಿಗೆ ಅಪರಿಮಿತವಾದ ಆನಂದವನ್ನು ಕೊಡ್ತದೆ. ಅದಕ್ಕೆ ಮಕ್ಕಳ ಮನಸ್ಸಿನಂತೆ ನಿಮ್ಮ ಮನಸ್ಸು ಆಗ್ತದೆ. ಬಾಲಾಸನ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಇಲ್ಲಿರಿ. ಒಂದು 10 ಕೌಂಟು, 20 ಕೌಂಟು, 5 ನಿಮಿಷ ಇದೇ ಆಸನದಲ್ಲಿರಿ. ಯಾರಿಗೆ ಹೈ ಬಿ ಪಿ ಇದೆ ಅವರು ಹುಷಾರಾಗಿ ಮಾಡಿ. ತಲೆ ತುಂಬ ಜುಮ್ ಅಂತ ಅನಿಸ್ತಾ ಇತ್ತು ಅಂತ ಆದಾಗ ನಿಧಾನವಾಗಿ ಆಸನದಿಂದ ಹೊರಬರೋ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ಹೇಗೆ ಹೊರಗೆ ಬರಬೇಕು? ನಿಧಾನವಾಗಿ ಕೈಯನ್ನು ಎತ್ತುತ್ತಾ ಮೇಲ್ಗಡೆ, ಬೆನ್ನನ್ನು ಸ್ಟ್ರೈಟ್ ಮಾಡ್ಕೊಳ್ಳಿ. ಕೈಯನ್ನು ಮೇಲಕ್ಕೆ ತೆಗೆದುಕೊಂಡು ಹೋಗಿ ಮೇಲೆ ನೋಡಿ. ನಿಧಾನವಾಗಿ ಉಸಿರು ಬಿಡುತ್ತಾ ಕೈಯನ್ನು ನಿಮ್ಮ ತೊಡೆಯ ಮೇಲೆ ಇಟ್ಕೊಳ್ಳಿ. ಇದನ್ನು 2 ಸರಿ, 3 ಸರಿ, 5 ಸರಿ, 10 ಸರಿ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಮಾಡ್ಕೊಳ್ಳಿ. ತಲೆ ತಿರುಗ್ತಾ ಇದೆ, ಹೈ ಬಿ ಪಿ ಇದೆ, ಕಣ್ಣಿನ ಆಪ್ರೇಷನ್ ಆಗಿದೆ, ಪೀರಿಯಡ್ಸ್ ಆಗ್ತಾ ಇದೆ, ಗರ್ಭಿಣಿಯರು ಗರ್ಭಿಣಿಯರಿದ್ದೀರಾ, ಆಪ್ರೇಷನ್ ಆಗಿ ಸ್ಟಿಚ್ ಆಗಿಲ್ಲ, ತುಂಬ ಆ್ಯಸಿಡಿಟಿ ರಿಫ್ಲೆಕ್ಸ್ ಆಗ್ತಾ ಇದೆ ಅಂಥವರು ವೈದ್ಯರನ್ನು ಸರಿಯಾಗಿ ಭೇಟಿ ಮಾಡಿ ಅಥವಾ ಒಳ್ಳೆ ಯೋಗ ಆಚಾರ್ಯರನ್ನು, ತಜ್ಞರನ್ನು, ಶಿಕ್ಷಕರನ್ನು ಭೇಟಿ ಮಾಡಿ ನಿಮಗೆ ಅನುಕೂಲಕ್ಕೆ ಸರಿಯಾಗುವಂತೆ ಈ ಆಸನವನ್ನು ನೀವು ರೂಢಿಸಿಕೊಳ್ಳಿ. ಇಷ್ಟು ಮಾಡಿದ ಮೇಲೆ ನಿಧಾನವಾಗಿ ಕಣ್ಣು ಮುಚ್ಚಿ ಒಂದು 5 ನಿಮಿಷ ನಿಮ್ಮ ಎಡಮೂಗಿನ ಉಸಿರನ್ನು ಗಮನಿಸಿ. ನಿಮ್ಮ ತೊಡೆಯ ಮೇಲೆ ಕೈಗಳು ಓಪನ್ ಆಗಿರಬೇಕು. ಓಪನ್ ಯುವರ್ ಪಾಮ್. ನಿಧಾನವಾಗಿ ಈಗ ಸಹಜವಾಗಿ ಉಸಿರು ಹೇಗಿದೆಯೋ ಹಾಗೇ ಇರಲಿ. ಅದು ದೀರ್ಘವಾಗಿದ್ದರೆ ದೀರ್ಘವಾಗಿರಲಿ, ಚಿಕ್ಕದಾಗಿದ್ದರೆ ಚಿಕ್ಕದಾಗಿರಲಿ, ಗಾಢವಾಗಿದ್ದರೆ ಗಾಢವಾಗಿರಲಿ, ಅಥವಾ ಸಹಜವಾಗಿದ್ದರೆ ಸಹಜವಾಗಿರಲಿ.
ನಿಮ್ಮ ಗಮನ ನಿಮ್ಮ ಎಡಮೂಗಿನ ಉಸಿರಾಟದ ಕಡೆ ಇರಲಿ. ಬೇಕಿದ್ದರೆ ಯಾವುದಾದರೂ ಶಾಸ್ತ್ರೀಯ ಸಂಗೀತದ ಕಾಪಿ ಅಂತ ರಾಗಗಳನ್ನು ಹಾಕಿಕೊಂಡು ನಿಧಾನವಾಗಿ ಇದನ್ನು ಕೇಳ್ತಾ ಇತ್ತು ಅಂತಾದರೆ ಒಂದು 2-3 ನಿಮಿಷದಲ್ಲೇ ನಿಧಾನವಾಗಿ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಮನಸ್ಸು ನಿದ್ರೆಗೆ ಜಾರ್ತದೆ. ಹಾಗೆ ಕಾಲನ್ನು ಮುಂದಕ್ಕೆ ಚಾಚಿ ಕಣ್ಣನ್ನು ಬಿಡದೆ 2 ಕಾಲುಗಳನ್ನು ಉಸಿರು ತಗೊಂಡು ಉಸಿರು ಬಿಡುತ್ತಾ ನಿಧಾನವಾಗಿ ಹಿಂದೆ ಮಲ್ಕೊಳ್ಳಿ. ಬೆನ್ನನ್ನು ಭೂಮಿಗೆ ಹಾಕಿಕೊಳ್ಳಿ. ಶವಾಸನ. ಇಷ್ಟ ವಿಷಯ. ಸೊ ನಿಧಾನವಾಗಿ ಮನಸ್ಸು ಉಸಿರಿನ ಕಡೆ ಇರಲಿ. ಉಸಿರು ಚಿಕ್ಕದಾಗ್ತಾ ಆಗ್ತಾ ಮನಸ್ಸು ಶಾಂತವಾಗ್ತದೆ. ಮನಸ್ಸು ಶಾಂತ ಆಯಿತು ಅಂತಾದರೆ ಯಾವುದೇ ಔಷಧಿಯ ಪ್ರಯೋಗವಿಲ್ಲದೆ ನಿಮಗೆ ತುಂಬ ಮುದವನ್ನು ಕೊಡುವ ಕನಸೇ ಇಲ್ಲದ ನಿದ್ರೆ ಬರ್ತದೆ. ಎಲ್ರಿಗೂ ಒಳ್ಳೆಯದಾಗಲಿ. ಆರೋಗ್ಯವಾಗಿರಲಿ ಮನಸ್ಸು, ದೇಹ ಆರೋಗ್ಯವಾಗಿರಲಿ. ಯೋಗ ಅಂದರೆ ಏನು? ಚಿತ್ತವೃತ್ತಿ ನಿರೋಧ. ಮನಸ್ಸಿನ ವೃತ್ತಿಗಳು ಬೇಡದ ಆಲೋಚನೆಗಳನ್ನು ಸಂಪೂರ್ಣವಾಗಿ ನಿಲ್ಲಿಸಿ ನಮ್ಮಲ್ಲಿ ನಾವು ಲೀನ ಆಗೋದೇ, ನಮ್ಮನ್ನು ನಾವು ಕಂಡುಕೊಳ್ಳೋದೇ ಯೋಗ. ಅದಕ್ಕೆ ಈ ಅಭ್ಯಾಸ ತುಂಬ ಸಹಕಾರಿಯಾದದ್ದು. ಮತ್ತು ನಾವು ಸಮಾಜದಲ್ಲಿ ಇದ್ದೇವೆ, ಸಮಾಜದಲ್ಲಿ ಇರೋರು ಎಲ್ಲರೂ ಕುಟುಂಬದವರೇ. ಅಂತಹ ಕುಟುಂಬದಲ್ಲಿ ನಾವು ಗಲಾಟೆ ಮಾಡ್ಕೋಬಾರ್ದು, ಆನಂದವಾಗಿರಬೇಕು. ನಮ್ಮ ಹತ್ರ ಬಂದವರು ಆನಂದವಾಗಿರಬೇಕು ಅಂದರೆ ನಾವು ಮೊದಲು ನೆಮ್ಮದಿಯಾಗಿರಬೇಕು. ಯಾವ ವ್ಯಕ್ತಿ ನೆಮ್ಮದಿಯಾಗಿ ನಿದ್ರೆ ಮಾಡ್ತಾನೆ, ಕಣ್ತುಂಬ ನಿದ್ರೆಯನ್ನು ಮಾಡ್ತಾನೆ, ಅವನ ಮನಸ್ಸು ಮತ್ತು ಮುಖ ಆರೋಗ್ಯವಾಗಿರುತ್ತದೆ, ಅರಳಿರ್ತದೆ. ಆದ್ದರಿಂದ ಈ ಅಭ್ಯಾಸಗಳನ್ನು ಮಾಡ್ತಾ ಬನ್ನಿ. ನಿಮ್ಮ ಮನಸ್ಸು ಮತ್ತು ಮುಖ ಎರಡೂ ಕೂಡ ಸುಂದರವಾಗ್ತದೆ, ಒಳ್ಳೆ ನಿದ್ರೆ ಬರ್ತದೆ, ಮತ್ತು ನಿಮ್ಮ ಸಂಬಂಧಗಳು ಕೂಡ ಚೆಂದವಾಗಿ ವೃದ್ಧಿಸುತ್ತೆ. ಶುಭ ದಿನ.